ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ದೇವಯಾನಿ ಕೊನೆಗೂ ಅಜಿತ್ ಕೈಲಿ ಸಿಗಾಕೊಳ್ಳೋ ಕಾಲ ಹತ್ರ ಬಂತು. ಯಾಕೆ ಅಂದರೆ ದೇವಯಾನಿ ಮಾಡಿಸಿದಂಥ ಕೃತ್ಯ ಅಂದರೆ ಮನೆಯವ್ರನ್ನೆಲ್ಲ ಎದುರಿಸಿ ಬದರಿಸಿ ಒಡವೆಗಳನ್ನ ಕಿತ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಗುಟ್ಟು ಈಗ ಎಲ್ಲರ ಮುಂದೆ ಆಚೆ ಬಂದಿದೆ. ದೇವಯಾನಿನೇ ಬದ್ರನ ಕೈಲಿ ಮಾಡಿಸಿರೋ ಅನ್ನೋದು ಗೊತ್ತಾಗಿದೆ. ಆ ಬೇಸ್ ಮೇಲೆ ಈಗ ಅಜಿತ್ ಅವರು ದೇವಯಾನಿನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಸೂರ್ಯ ಮತ್ತು ಅಜಿತ್ ಟೀಮ್ ಎಲ್ಲ ಸೇರಿ ಕಬಡ್ಡಿ ಆಟಕ್ಕೆ ಇಳಿದಿದ್ದಾರೆ ಆ ಊರಿನ ಮುಖ್ಯಸ್ಥರ ಜೊತೆ ಈ ಒಂದು ಜಮೀನನ್ನ ಪಡ್ಕೊಳ್ಳೋಕ್ಕೆ. ನೋಡೋಣ ಅದು ಏನಾಗುತ್ತೆ ಅಂತ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸಂಚಿಕೆನ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿ ಭದ್ರನ್ನ ಕರೆಸ್ತಾಳೆ. ಭದ್ರ ಬಂದ್ಬಿಟ್ಟು ಕೊನೆಗೂ ಆ ಒಡವೆಗಳನ್ನೆಲ್ಲ ತಂದು ದೇವಯಾನಿ ಕೈಗೆ ಕೊಡ್ತಾನೆ. ದೇವಯಾನಿ ಈ ಒಡವೆ ಎಲ್ಲ ಸರಿ ಇದೆ ಅಲ್ವಾ ಅಂದಾಗ, ಮೇಡಮ್ ನಾವು ಕಳ್ಳರೇ ಇರ್ಬೋದು, ಆದರೆ ನಮ್ಗೊಂದ್ಸತಿ ಕೆಲಸ ಕೊಟ್ಟರೆ ನಿಯತ್ತಿಂದ ಮಾಡ್ತೀವಿ ಅಂದ್ಬಿಟ್ಟು ಆ ಒಡವೆನ ಕೊಟ್ಟು ಹೋಗ್ತಾನೆ. ನೋಡು, ನೀನು ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲೇ ಇರು, ಮಂಡ್ಯ ಕಡೆ ಮಾತ್ರ ಹೋಗ್ಬೇಡ. ಈಗ ಅಜಿತು ಆ ಕಡೆ ಮಂಡ್ಯದಲ್ಲಿ ತುಂಬ ಎಲ್ಲ ಸ್ಟ್ರಿಕ್ಟಾಗಿ ಯಾರು ಈ ಕೆಲಸ ಮಾಡಿರೋದನ್ನ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ರೌಡಿಗಳು ಆ ಕಡೆಯವ್ರೆ ಅಂತ ಗೊತ್ತಾಗಿದೆ ಅಂದ್ಬಿಟ್ಟು ದೇವಯಾನಿ ಭದ್ರಂಗೆ ಹೇಳ್ತಾಳೆ. ಇನ್ನು ಈ ಒಡವೆನ ಎಲ್ಲಿ ತಗೊಂಡೋಗೋದು, ಎಲ್ಲಿ ಇಡೋದು ಅಂದ್ಬಿಟ್ಟು ಆಲೋಚನೆ ಮಾಡ್ತಿದ್ದಾಗ ಅಲ್ಲೊಂದು ತೆಂಗಿನ ಮರದಲ್ಲಿ ಆ ಒಡವೆನ ಬಚ್ಚಿಟ್ಟು ಒಳಗಡೆ ಹೋಗ್ತಾಳೆ. ಇನ್ನು ನಮ್ಮ ಮನೋಜ ಇರ್ತಾನಲ್ಲ, ದುಡ್ಡು ಹಣ ಆಸ್ತಿ ಅಂದರೆ ಸಾಕು ಅವನು ಅಂತಿರ್ತಾನೆ. ಅವನು ನಾನಂತೂ ಕಬಡ್ಡಿಗೆ ಹೋಗಲ್ಲಪ್ಪ, ಇವರೆಲ್ಲ ಕಬಡ್ಡಿ ಆಡ್ತಾರಂತೆ ಅವನ ಜೊತೆ, ಅವ್ರು ನೋಡಿದ್ರೆ ಒಳ್ಳೆ ಭೀಮ ಉಳಿದಂಗೆ ಅವರೇ, ನಾವು ಅವ್ರ ಜೊತೆ ಕಬಡ್ಡಿ ಆಡಿದ್ರೆ ಅಷ್ಟೇ ರೋಹಿಣಿ, ನನ್ನ ಕೈಲಾಗಲ್ಲ ಅಂದ್ಬಿಟ್ಟು ಆಚೆ ಬರ್ತಾನೆ. ಅವನಿಗೆ ಆ ತೆಂಗಿನ ಮರದಲ್ಲಿದ್ದಂಥ ಒಡವೆಗಳು ಕಾಣಿಸ್ತವೆ. ಆ ಒಡವೆಗಳು ನೋಡಿ, ಅಪ್ಪ ನಾನಿವತ್ತು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ, ಇನ್ನೂ ಇಲ್ಲೆಲ್ಲ ಒಡವೆ ಏನಾದರೂ ಸಿಗ್ಬೋದಾ, ನಾನು ಹಳ್ಳಿಗೆ ಬಂದಿದ್ದು ಪ್ರಯೋಜನ ಇಲ್ಲ ಅಂತಿದ್ದೆ, ಪರವಾಗಿಲ್ವೇ ಇಷ್ಟೊಂದೆಲ್ಲ ಒಡವೆ ಸಿಕ್ಕಿದೆ ಅಂದರೆ ನಾನು ಇನ್ಮೇಲೆ ಕೋಟ್ಯಾಧೀಶ್ವರ ಅಂತ ಒಳಗಡೆ ಹೋಗ್ಬಿಟ್ಟು ಬಿಲ್ಡಪ್ಪಲ್ಲಿ ನಾನು ಕಬಡ್ಡಿಗೆ ಬರ್ತೀನಿ ಕಂಡ್ರು ಅಂತ ಹೇಳ್ಬಿಟ್ಟು ಫುಲ್ಲು ಯೋಗ ಅಂತ ಎಕ್ಸಸೈಜ್ ಅಂತೆ ಮಾಡ್ತಾ ಇರ್ತಾನೆ. ಆ ಬೇಸ್ ಮೇಲೆ ಪ್ಯಾಂಟಲ್ಲಿ ಇದ್ದಂಥ ಒಡವೆಗಳೆಲ್ಲ ಕೆಳಗಡೆ ಬಿದ್ದಾಗ ಅಜಿತ್ಗೆ ಅವನ್ನೆಲ್ಲ ನೋಡಿ, ಈ ಒಡವೆಗಳೆಲ್ಲ ನಮ್ದಲ್ವಾ, ನಿಮ್ಮ ಕೈ ಹೆಂಗೆ ಬಂದೋ, ನೀವೇನ ಇದನ್ನು ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ತಿರ್ಕೋತಾರೆ. ಆದರೆ ಮನೋಜ ಮೊದಲೇ ಪೆದ್ದನ ಥರ ಆಡ್ತಾ ಇರ್ತಾನೆ. ಅಯ್ಯೋ ನಾನೆಲ್ಲಪ್ಪ ಅಂದಾಗ ರೋಹಿಣಿ ಇದಳು ಹೆಂಗೆ ಏನು ಅಂತ ಹೇಳಿ ಅಂದಾಗ, ಆಚೆ ಹೋಗಿದ್ನಲ್ಲ ತೆಂಗಿನ ಮರದಲ್ಲಿ ಇತ್ತಪ್ಪ, ನನಗೆ ಸಿಕ್ತು ಅಂತ ಎತ್ಕೊಂಬಂದೆ, ಯಾರಲ್ಲಿ ಇಟ್ಟಿದ್ರೋ ನನಗೇನು ಗೊತ್ತು ಅಂದ್ಬಿಟ್ಟು ಈ ಕಡೆ ಮನೋಜ ಹೇಳ್ತಾನೆ. ಮಾರಾಯ ನಿನ್ನೆ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನ ಇವಾಗ ಸೆಲ್ಲಿಂದೇ ಆಗ್ತಿದ್ರಲ್ಲ, ಇಲ್ಲೇ ಮೊದಲೇ ಪೊಲೀಸಪ್ಪ ಇದ್ದಾರೆ ಅಂದ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಕೊನೆಗೂ ಈ ಒಡವೆ ಯಾರು ಈ ಥರ ಮಾಡಿರೋದು, ಯಾರೋ ನಮ್ಮ ಬಗ್ಗೆ ಗೊತ್ತಿರೋರೆ ನಮ್ಮ ಮನೇಲಿರೋರೇ ಮಾಡಿಸಿರ್ತಾರೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಶ್ರವಣ್ ಇದ್ದರು ಪಕ್ಕ ನಿಜ ಅಜಿತ್, ನಮ್ಮ ಮನೇಲಿರೋ ಇರೋರೇ ಈ ಒಂದು ಕೆಲಸನ ಮಾಡಿಸಿರ್ತಾರೆ. ಯಾಕೆ ಅಂದರೆ ನಾವು ಈ ಹಳ್ಳಿಗೆ ಬರ್ತಾ ಇದ್ದೀವಿ, ನಾವು ಒಡವೆಗಳು ಹಾಕ್ಕೊಂಡಿದ್ದೀವಿ, ಮತ್ತೆ ಆ ಒಡವೆಗಳು ತಂದು ಇಲ್ಲೇ ಸೇರಿದೆ ಅಂದರೆ ಬೇಕು ಅಂತಲೇ ಮಾಡಿಸಿ ಮತ್ತೆ ಯಾರೋ ಈ ಒಡವೆಗಳನ್ನ ತಾವು ಪಡ್ಕೋತಾ ಇದ್ದಾರೆ ನಮ್ಮ ಮನೆಯವರೇ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ದೇವೇನಿದ್ದಳು, ಅಯ್ಯೋ ದೇವ್ರೆ ಒಳ್ಳೆ ಕೆಲಸ ಆಗೋಯ್ತಲ್ಲ, ನಾನು ಆಳೋದಳು ಅಲ್ಲಿ ಯಾಕೆ ಇಟ್ಟನೆ, ಇವಾಗ ನಂದು ಅಂತ ನಾನೇ ಇಸ್ಕೊಂಡಿದ್ದು ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತು ಅಂದ್ಬಿಟ್ಟು ಫುಲ್ಲು ಬೆವ್ತಾ ಇರ್ತಾಳೆ. ಆ ಸಂಗೀತ ಅದನ್ನ ನೋಡಿ, ದೇವಯಾನಿ ನಿನಗೇನಾಯಿತು, ಯಾಕೆ ಇಷ್ಟೊಂದು ಬೆವಿತಾ ಇದೆ ಅಂದ್ಬಿಟ್ಟು ಕೇಳಿದಾಗ, ಅಯ್ಯೋ ತುಂಬ ಶೆಕೆ ಅಲ್ವಾ ಸಂಗೀತ, ಹಾಗಾಗಿ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮೀನಾಯ್ತಳು, ಯಾರು ಈ ಥರ ಮಾಡಿರೋಕ್ಕೆ ಸಾಧ್ಯ, ಯಾರು ಕಳ್ಳರಂತೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾರು ಈ ಥರ ಎಲ್ಲ ಮಾಡಿರ್ಬೋದು, ಬೇಕು ಅಂತ ನಮ್ಮಲ್ಲೇ ಜಗಳ ತಂದಿಕಕ್ಕೆ ಮಾಡಿರ್ಬೋದು ಅಂದಾಗ, ಮೀನಾ ನೀನು ಹೇಳ್ತಾರ ಸರಿ ಅಂತ ಹೇಳ್ಬಿಟ್ಟು ದೇವಯಾನಿ ಮಾತನ್ನ ಚೇಂಜ್ ಮಾಡ್ತಿರ್ತಾಳೆ. ಆದರೆ ಅಜಿತ್ ಇದ್ದವರು, ಇಲ್ಲ ಮೀನವ್ರೆ ಈ ಥರ ಬೇಕು ಅಂತ ಯಾರೂ ಮಾಡಲ್ಲ, ನಮ್ಮನ್ನು ಕಂಡ್ರೆ ಆಗದೆ ಇರೋರು, ನಮ್ಮಲ್ಲೇ ಇರೋರು ಬೇಕು ಅಂತಲೇ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹಾಳಾದೊಂದು ಭದ್ರನ ಕೈಲಿ ಒಡವೆ ಇಸ್ಕೊಡ್ಲೇಬಾರ್ದಾಯ್ತು, ಅಲ್ಲಿಗೆ ಹೋದ್ಮೇಲೆ ನಾನು ಕಲೆಕ್ಟ್ ಮಾಡ್ಕೋಬೇಕಾಯ್ತು ಅಂದ್ಬಿಟ್ಟು ದೇವಯಾನಿ ಯೋಚನೆ ಮಾಡ್ತಿದ್ರೆ, ಇನ್ನು 2 ದಿನ ಇರೋದು ಅಜಿತ್ ಮತ್ತು ಭೂಮಿ ಪ್ರೀತಿಗೆ ಅನ್ನೋದು ಭೂಮಿಗೆ ಒಂದು ಕಡೆ ನೋವನ್ನ ತಂದಿಟ್ಟಿರುತ್ತೆ. ಸಾಹೇಬ್ರ ಜೊತೆ ನಾನು ಜೀವನದುದ್ದಕ್ಕೂ ಅವರ ಭಾಳ ಸಂಗಾತಿಯಾಗಿ ಬಾಳಕ್ಕೆ ನನಗೆ ಯೋಗ್ಯತೆನೇ ಇಲ್ವಾ, ಸಾಹೇಬರು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ವಾ, ನಾನಂತೂ ಏನೋ ಮನಸ್ಸಲ್ಲಿ ಸಾಹೇಬ್ರನ್ನ ಪ್ರೀತಿ ಮಾಡ್ತಿದ್ದೀನಿ, ಆದರೆ ಅವ್ರ ಮುಖದ ಮುಂದೆ ಯಾವ ರೀತಿ ಹೇಳೋದು, ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ನೀವೇ ನನ್ನ ಗಂಡ ಆಗಿರಿ ಅಂತ ಒಂದು ಹೆಣ್ಣ ಯಾವ ರೀತಿ ಹೇಳೋದು ಅಂದ್ಬಿಟ್ಟು ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಇನ್ನು ಅಜಿತ್ ಇದ್ದವರು, ಇನ್ನು ಈ ಒಬ್ಬ ರೌಡಿ ಹೇಳಿರ್ತಾನಲ್ಲ ಲಕ್ಕಿಗೆ ಹೊಡೆದಿರೋನು, ಅವ್ರ ಜೊತೆ ಕಬಡ್ಡಿ ಆಡೋಕ್ಕೆ ಎಲ್ಲನೂ ಸಹ ಸೂರ್ಯ, ಅಜಿತ್, ರವಿ ಎಲ್ಲರೂ ಸಹ ಸಿದ್ಧ ಆಗಿರ್ತಾರೆ. ಆ ಯುದ್ಧದಲ್ಲಿ ಬರಲೇಬೇಕು ಅನ್ನೋದು ಚಾಲೆಂಜ್ ಆಗಿರುತ್ತೆ. ಯಾಕೆಂದರೆ ಜಮೀನನ್ನ ಪಡ್ಕೋಬೇಕು ಈ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ದೇವಯಾನಿದಳು, ಹೌದೌದು ಜಮೀನು ಪಡ್ಕೊಂಡ್ಲೇಬೇಕು, ಇಲ್ಲಾಂದರೆ ನನಗೂ ಇಲ್ಲ ನಿನಗೂ ಇಲ್ಲ, ರೌಡಿಗಾಗೋಗುತ್ತೆ ಜಮೀನು ಅಂದ್ಬಿಟ್ಟು ಮನಸ್ಸಲ್ಲೇ ಮಾತಾಡ್ಕೊತಿರ್ತಾಳೆ. ಒಂದು ಕಡೆ ಭೂಮಿ ಪ್ರೀತಿಯ ಅಗ್ನಿ ಪರೀಕ್ಷೆ ನಡೆದಿದ್ರೆ ಅಜಿತ್ ಇನ್ನೊಂದು ಕಡೆ ಯುದ್ಧನ ನಡೆಸ್ತಾ ಇದ್ದಾರೆ. ನೋಡೋಣ ಈ ಜೋಡಿಗಳು ಕೊನೆಗಾಲದಲ್ಲಾದರೂ ಒಂದಾಗ್ತಾರ, ಇಬ್ಬರು ನಿನ್ನ ಜೊತೆ ನನ್ನ ಕತೆ ಅಂತ ಹೇಳ್ಬಿಟ್ಟು ಮುಂದುವರಿಸ್ತಾರ. 2 ದಿವಸ ಕಾಲಾವಕಾಶ ಆದಮೇಲೆ ಭೂಮಿ ಅಜಿತ್ ಮನೇಲಿ ಇರಲ್ಲ ಅಂದರೆ ನಿಜವಾಗ್ಲೂ ಇದನ್ನು ನಂಬಕ್ಕಾಗತ್ತಾ, ನಂಬಕ್ಕೆ ಸಾಧ್ಯ ಆದರೂ ಮನೆಯವರು ಭೂಮಿನ ಹೋಗ್ಲಿಕ್ಕೆ ಬಿಟ್ಕೊಡ್ತಾರ. ಇನ್ನು ಭಾಗ್ಯಮ್ಮ ಅವ್ರು ಬೇರೆ ಹುಷಾರಿಲ್ದಿರೋ ಪರಿಸ್ಥಿತಿಲಿದ್ದಾರೆ. ಸೊ ಹಂಗಾಗಿ ಈ ಒಂದು ಕಾಂಟ್ರಾಕ್ಟ್ ಮದುವೆ ಇನ್ನೂ ಮುಂದುವರಿಯುತ್ತಾ, ಸೊ ಈ ಜೋಡಿಗಳು ಪ್ರೀತಿನ ಹೇಳ್ಕೋತಾರ, ಅದು ಸಹ ನೋಡೋಣ. ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮಹಾಸಂಚಿಕೆಗಳು ಮುಗಿದ್ಮೇಲೆ ಈ ಒಂದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಅಪ್ಡೇಟ್ಗಳು ಎಲ್ಲವೂ ಸಹ ಈ ಚಾನಲಲ್ಲಿ ಸಿಗುತ್ತೆ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಓಕೆನಾ.